ನಮಸ್ಕಾರ ಸ್ನೇಹಿತರೆ, ಒಂದ್ ಕ್ಷಣ ಈ ವಿಡಿಯೋ ನೋಡಿ. ಸಿಕ್ಕಾಪಟ್ಟೆ ಸುಸ್ತಾಗಿ ನಿಂತಿರೋ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮ್ಯಾಚ್ ಆಡೋ ಕ್ರಿಕೆಟ್ ಪ್ಲೇಯರ್ಸ್ ಏನ್ ತಿಂತಿದ್ದಾರೆ? ಮಾಮೂಲಿ ಬಾಳೆಹಣ್ಣು ತಿನ್ಕೊಂಡ್ ನಿಂತಿದ್ದಾರೆ. ಅಷ್ಟೇ ಯಾಕೆ, ಜಿಮ್ ಮಾಡೋರ ಬ್ಯಾಗಲ್ಲೂ ಕೂಡ ಈ ಹಣ್ಣು ಪಕ್ಕಾ ಇದ್ದೇ ಇರುತ್ತೆ. ಆದ್ರೆ ನಾವು ಸಾಮಾನ್ಯ ಜನ ಮಾತ್ರ ಇನ್ಸ್ಟಂಟ್ ಎನರ್ಜಿಗೋಸ್ಕರ ಏನೇನೋ ಟ್ರೈ ಮಾಡ್ತೀವಿ. ಆ ಸಪ್ಲಿಮೆಂಟ್, ಈ ಟ್ಯಾಬ್ಲೆಟ್, ಕಾಸ್ಟ್ಲಿ ಡಯಟ್ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿರ್ತೇವೆ. ಹೈ ನ್ಯೂಟ್ರಿಯನ್ಸ್ಗೋಸ್ಕರ ಕಿವಿ, ಸ್ಟ್ರಾಬೆರಿ, ಡ್ರ್ಯಾಗನ್ ಫ್ರೂಟ್ ನಂತಹ ದುಬಾರಿ ಹಣ್ಣುಗಳ ಕಡೆ ನೋಡ್ತೀವಿ. ಅಂಥದ್ರಲ್ಲಿ ಕೇವಲ 5 ರಿಂದ 10 ರೂಪಾಯಿಗೆ ಸಿಗೋ ಈ ಹಣ್ಣನ್ನ ಅಷ್ಟು ದೊಡ್ಡ ಲೆವೆಲ್ನ ಸ್ಪೋರ್ಟ್ಸ್ ಪರ್ಸನ್ಸ್ ಯಾಕೆ ತಿಂತಾರೆ? ಬಾಳೆಹಣ್ಣಿನಲ್ಲಿ ಅಂಥದ್ದೇನಿದೆ? ನೋಡೋಕೆ ಇದು ತುಂಬಾ ಸಿಂಪಲ್ ಅನ್ಸತ್ತೆ, ಆದ್ರೆ ವೈಜ್ಞಾನಿಕವಾಗಿ ನೋಡಿದ್ರೆ ಬಾಳೆಹಣ್ಣಿಗೆ ಅಂಥದ್ದೊಂದು ಪವರ್ ಇದೆ. ಹಾಗಿದ್ರೆ ಬಾಳೆಹಣ್ಣು ತಿಂದಾಗ ದೇಹದಲ್ಲಿ ಏನಾಗುತ್ತೆ? ದಿನಕ್ಕೆ ಎಷ್ಟು ಬಾಳೆಹಣ್ಣು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು? ಹೆಚ್ಚುವರಿ ತಿಂದ್ರೆ ಏನ್ ಸಮಸ್ಯೆ ಆಗತ್ತೆ? ಬನ್ನಿ ಇವತ್ತು ಈ ವಿಶಿಷ್ಟ ಹಣ್ಣಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಬಿಡಿಸಿ ನೋಡೋಣ. ಕಡೆಯ ತನಕ ಮಿಸ್ ಮಾಡದೆ ನೋಡಿ. 1000 ಬಗೆ, 100 ರುಚಿ. ಹೇಗಿದೆ ಬಾಳೆಹಣ್ಣಿನ ಪ್ರಪಂಚ? ಸ್ನೇಹಿತರೆ, ಬಾಳೆಹಣ್ಣಿನ ಪವರ್ ನೋಡೋಕ್ಕೂ ಮುಂಚೆ ಇದರ ಮೂಲದ ಬಗ್ಗೆ ಚೂರು ಪರಿಚಯ ಮಾಡ್ಕೊಂಡ್ ಬಿಡೋಣ. ಬಾಳೆ ವೈಜ್ಞಾನಿಕ ಹೆಸರು ಮ್ಯೂಸಾ. ಇದರ ಮೂಲ ಸ್ಥಾನ ಆಗ್ನೇಯ ಏಷ್ಯಾ ಮತ್ತು ಪಪುವಾ ನ್ಯೂಗಿನಿಯಾ. ಈ ಹಿಂದೆ ಕಾಡಲ್ಲಿ ಬಾಳೆ ನ್ಯಾಚುರಲ್ ಆಗೇ ಬೆಳೀತಾ ಇತ್ತು. ನಂತರ ಸುಮಾರು 6500 ರಿಂದ 7000 ವರ್ಷಗಳ ಹಿಂದೆ ಮನುಷ್ಯ ಇದನ್ನ ನೆಟ್ಟು ಬೆಳೆಸೋಕೆ ಶುರು ಮಾಡಿದ್ರು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆಗ್ನೇಯ ಏಷ್ಯಾದಿಂದ ವಲಸಿಗರು ಮತ್ತು ವ್ಯಾಪಾರಿಗಳ ಮೂಲಕ ಕ್ರಿಸ್ತಪೂರ್ವ 2000ದ ಆಸುಪಾಸ್ನಲ್ಲಿ ಬಾಳೆ ಭಾರತಕ್ಕೂ ಬಂತು. ಬೌದ್ಧ ಧರ್ಮದ ಪ್ರಾಚೀನ ಗ್ರಂಥ ಮತ್ತು ನಮ್ಮ ಆಯುರ್ವೇದದಲ್ಲಿ ಕೂಡ ಬಾಳೆಹಣ್ಣಿನ ಉಲ್ಲೇಖಗಳಿವೆ. ಪ್ರಪಂಚದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಬಾಳೆ ವೆರೈಟಿಗಳಿವೆ. ಇದರಲ್ಲಿ ಭಾರತದಲ್ಲಿ ಸುಮಾರು 20 ರಿಂದ 30 ವೆರೈಟಿ ಬಾಳೆನ ಕಮರ್ಷಿಯಲ್ ಆಗಿ ಬೆಳೆಯಲಾಗುತ್ತೆ. ಸೈಜ್ ವಿಷಯಕ್ಕೆ ಬಂದ್ರೆ ಟ್ರೂಲಿ ಟೈನಿ ಬನಾನಾ. ಇದು ಜಗತ್ತಲ್ಲಿ ಅತಿ ಚಿಕ್ಕ ಬಾಳೆಹಣ್ಣು. ಜಸ್ಟ್ 2 to 3 ಇಂಚಸ್ ಮಾತ್ರ ಬೆಳೆಯುತ್ತೆ. 20 ರಿಂದ 30 ಗ್ರಾಂ ತೂಕ ಇರುತ್ತೆ. ಹಾಗೆ ಮೂಸಾ ಎಂಗೆನ್ಸ್ ಜೈಂಟ್ ಹೈಲ್ಯಾಂಡ್ ಬನಾನಾ. ಇದು ಜಗತ್ತಲ್ಲೇ ದೊಡ್ಡ ಬಾಳೆಹಣ್ಣು. ಸುಮಾರು 18 ರಿಂದ 30 ಸೆಂಟಿಮೀಟರ್ ಅಂದ್ರೆ 10 ರಿಂದ 12 ಇಂಚಸ್ ವರೆಗೆ ಒಂದು ಹಣ್ಣು ಬೆಳೆಯುತ್ತೆ. ತೂಕ ಸಿಂಗಲ್ ಹಣ್ಣು ಸುಮಾರು 300 ರಿಂದ 400 ಗ್ರಾಂ ತೂಕ ಇರುತ್ತೆ. ಇದು ಹೆಚ್ಚಾಗಿ ಪಪುವಾ ನ್ಯೂಗಿನಿಯಾ ಮತ್ತು ಇಂಡೋನೇಷ್ಯಾದ ಹೈ ಆಲ್ಟಿಟ್ಯೂಡ್ ರೈನ್ ಫಾರೆಸ್ಟ್ ನಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಬಣ್ಣದಲ್ಲೂ ಅಷ್ಟೇ. ಕೆಂಪು ಬಾಳೆಹಣ್ಣು ನೀವೆಲ್ಲ ನೋಡಿರ್ತೀರಾ. ಇನ್ನು ಬ್ಲೂ ಜಾವಾ ಅನ್ನೋ ವೆರೈಟಿ ಅಂತೂ ಎಕ್ಸಾಕ್ಟ್ ಆಗಿ ವೆನಿಲಾ ಐಸ್ ಕ್ರೀಮ್ ತರಾನೇ ಟೇಸ್ಟ್ ಕೊಡುತ್ತೆ. ಇನ್ನು ಕರ್ನಾಟಕದಲ್ಲಿ ನಂಜನಗೂಡು ರಸಬಾಳೆ, ಏಲಕ್ಕಿ ಬಾಳೆ ಫೇಮಸ್. ನೆರೆಯ ಕೇರಳಕ್ಕೆ ಹೋದ್ರೆ ಅಲ್ಲಿ ನೇಂದ್ರನ್ ಬಾಳೆಹಣ್ಣು ಫೇಮಸ್. ಬಾಳೆಹಣ್ಣಿನ ಇನ್ನೊಂದು ವಿಶೇಷತೆ ಅಂದ್ರೆ ಇದರಲ್ಲಿ ಬೀಜ ಇರಲ್ಲ. ಕಲ್ಲು ಬಾಳೆ, ಗುಲಾಬಿ ಬಾಳೆ, ಬೂದು ಬಾಳೆ ಇಂಥ ಕೆಲ ರೇರ್ ವೆರೈಟಿಲಿ ಬಿಟ್ರೆ ಬಹುತೇಕ ಯಾವುದ್ರಲ್ಲಿ ಕೂಡ ಬೀಜ ಇಲ್ಲ. ಇನ್ನೊಂದು ಅಚ್ಚರಿ ಅಂದ್ರೆ ಬಾಳೆ ಮರ. ವಿಜ್ಞಾನದ ಪ್ರಕಾರ ಇದು ಮರನೇ ಅಲ್ಲ, ಇದೊಂದು ಬೃಹತ್ ಗಾತ್ರದ ಮೂಲಿಕೆ. ನಾವು ಕಾಂಡ ಅಂತೇನೋ ಕರಿತೀವಿ. ಅದು ಬರೀ ಎಲೆಗಳ ಪದರಗಳು ಒಂದಕ್ಕೊಂದು ಟೈಟ್ ಆಗಿ ಸುತ್ತಿಕೊಂಡು ಆಗಿರೋ ಸೂಡೋ ಸ್ಟೆಮ್ ಅಥವಾ ಮಿಥ್ಯಾ ಕಾಂಡ ಅಷ್ಟೇ. ಒಂದು ಬಾಳೆಹಣ್ಣಲ್ಲಿ ಏನೇನಿರುತ್ತೆ? ಸ್ನೇಹಿತರೆ, ಬಾಳೆಹಣ್ಣು ಒಂದು ಪರ್ಫೆಕ್ಟ್ ನ್ಯೂಟ್ರಿಷನ್ ಪವರ್ ಹೌಸ್. ಒಂದು ಸಾಧಾರಣ ಗಾತ್ರ ಬಾಳೆಹಣ್ಣು ತಿಂದ್ರೆ ನಿಮ್ಮ ದೇಹಕ್ಕೆ ಎಷ್ಟು ಪೋಷಕಾಂಶ ಸಿಗುತ್ತೆ ಗೊತ್ತಾ? 27 ಗ್ರಾಂ ಕಾರ್ಬೋಹೈಡ್ರೇಟ್ಸ್ ನಿಮ್ಮ ದೇಹಕ್ಕೆ ಸೇರುತ್ತೆ. ಇದೇ ನಿಮಗೆ ಇನ್ಸ್ಟಂಟ್ ಎನರ್ಜಿ ಕೊಡೋದು. ಹಾಗೆ ಇದರಲ್ಲಿ ಸುಮಾರು 105 ಕ್ಯಾಲರಿ ಇರುತ್ತೆ. ಜೊತೆಗೆ ಒಂದು ಬಾಳೆಹಣ್ಣಲ್ಲಿ ಸುಮಾರು 14 ಗ್ರಾಂ ನ್ಯಾಚುರಲ್ ಶುಗರ್, 1.3 ಗ್ರಾಂ ಪ್ರೋಟೀನ್ ಸಿಗುತ್ತೆ. ಸ್ನೇಹಿತರೆ, ಬಾಳೆಹಣ್ಣಲ್ಲಿ ಇನ್ನೇನ್ ಪೋಷಕಾಂಶ ಇದೆ ಅಂತ ನೋಡೋಕು ಮುಂಚೆ ನಿಮಗೊಂದು ಮಾಹಿತಿ. 7 ಸ್ಯಾಂಡ್ಸ್ ಟೂರಿಸಂನವರು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡ್ಕೊಳ್ಳಿ. ಬನ್ನಿ ಈ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಇನ್ನು ಕೊಬ್ಬಿನ ಅಂಶ ಅಂದ್ರೆ ಫ್ಯಾಟ್ ಕೇವಲ 0.3 ಗ್ರಾಂ. ಅಂದ್ರೆ ಬಾಳೆಹಣ್ಣಲ್ಲಿ ಫ್ಯಾಟ್ ಆಲ್ಮೋಸ್ಟ್ 0. ನಾರಿನಾಂಶ ಅಂದ್ರೆ ಫೈಬರ್ 3.1 ಗ್ರಾಂ ಇದೆ. ಜೀರ್ಣಕ್ರಿಯೆಗೆ ಈ ಫೈಬರ್ ಅಂಶ ಅಗತ್ಯವಾಗಿ ಬೇಕು. ಇನ್ನು ಬಾಳೆಹಣ್ಣು ಒಂದು ಪೊಟ್ಯಾಷಿಯಂ ರಿಚ್ ಫುಡ್. ಇದರಲ್ಲಿ ಭರ್ತಿ 422 ಮಿಲಿಗ್ರಾಂ ಪೊಟ್ಯಾಷಿಯಂ ಇರುತ್ತೆ. ಇನ್ನು ಮ್ಯಾಗ್ನೀಷಿಯಂ 32 ಮಿಲಿಗ್ರಾಂ ಸಿಗುತ್ತೆ. ಇದರ ಜೊತೆಗೆ ವಿಟಮಿನ್ B6, ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋ ವಿಟಮಿನ್ ಸಿ ಮತ್ತೆ ಮ್ಯಾಂಗನೀಸ್ ನಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದೆ. ಆಫ್ಕೋರ್ಸ್ ಬಾಳೆಹಣ್ಣಿನ ಬೇರೆ ಬೇರೆ ವೆರೈಟಿಲಿ ಪೋಷಕಾಂಶದಲ್ಲಿ ಸಣ್ಣ ವ್ಯತ್ಯಾಸ ಆಗುತ್ತೆ. ಆದ್ರೆ ಆವರೇಜ್ ಆಗಿ ಮೇಲೆ ಹೇಳಿದಷ್ಟು ಪೋಷಕಾಂಶ ನಿಮ್ಮ ದೇಹಕ್ಕೆ ಸೇರುತ್ತೆ.
ಇನ್ನು ಕೆಂಪು ಬಾಳೆಹಣ್ಣು ಇರುತ್ತಲ್ಲ, ಇದರಲ್ಲಿ ಹಳದಿ ಬಾಳೆಹಣ್ಣಿಗಿಂತ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಕಣ್ಣಿಗೆ ಒಳ್ಳೆಯದಾದ ಬೀಟಾ ಕ್ಯಾರೋಟಿನ್ ಅಂಶ ತುಂಬಾನೇ ಜಾಸ್ತಿ ಇರುತ್ತೆ. ಒಂದು ಹಣ್ಣು 16 ಲಾಭ. ಏನಿದು ಬಾಳೆಹಣ್ಣಿನ ಮಲ್ಟಿಪಲ್ ಪವರ್? ಸ್ನೇಹಿತರೆ, ಒಂದು ಸಿಂಪಲ್ ಬಾಳೆಹಣ್ಣು ನಮ್ಮ ದೇಹದ ಮೇಲೆ ಹಲವು ಅದ್ಭುತ ಮ್ಯಾಜಿಕ್ ಮಾಡುತ್ತೆ. ಹಾಗಿದ್ರೆ ಏನೇನ್ ಮಾಡುತ್ತೆ? ಮೊದಲಿಗೆ ಬಾಳೆಹಣ್ಣಿನ ಡ್ಯುಯಲ್ ಕ್ಯಾರೆಕ್ಟರ್ ಬಗ್ಗೆನೇ ನೋಡ್ಬಿಡೋಣ. ಬಾಳೆಹಣ್ಣು ತೂಕ ಇಳಿಸೋಕು ಸೈ, ಹೆಚ್ಚಿಸೋಕು ಸೈ. ಹೇಗ್ ಗೊತ್ತಾ? ತೂಕ ಇಳಿಸಬೇಕು ಅನ್ನೋರ್ಗೆ ಇದರಲ್ಲಿ ಫೈಬರ್ ಹೆಲ್ಪ್ ಮಾಡುತ್ತೆ. ಈ ಫೈಬರ್ ಹೊಟ್ಟೆಯೊಳಗಿರೋ ನೀರನ್ನ ಹೀರ್ಕೊಂಡು ಒಂದು ಜೆಲ್ ತರ ಆಗುತ್ತೆ. ಇದರಿಂದ ಜೀರ್ಣಕ್ರಿಯೆ ನಿಧಾನವಾಗಿ, ಮೆದುಳಲ್ಲಿ ಹಸಿವು ಹುಟ್ಟಿಸೋ ಗ್ರೆಲಿನ್ ಅನ್ನೋ ಹಾರ್ಮೋನ್ ಕಮ್ಮಿ ಆಗುತ್ತೆ. ಹೊಟ್ಟೆ ತುಂಬಿದ ಹಾಗೆ ಫೀಲ್ ಆಗಿ ನೀವು ಪದೇ ಪದೇ ತಿನ್ನೋದು ತಪ್ಪತ್ತೆ. ಅದೇ ನೀವು ತೂಕ ಹೆಚ್ಚಿಸಿಕೊಳ್ಬೇಕು ಅನ್ಕೊಂಡಿದ್ರೆ ಇದನ್ನ ಹಾಲು, ಮೊಸರು ಅಥವಾ ಪೀನಟ್ ಬಟರ್ ಜೊತೆ ತಿನ್ಬೋದು. ಇದರಲ್ಲಿರೋ ಕಾರ್ಬೋಹೈಡ್ರೇಟ್ಸ್ ನಿಮ್ಮ ಮಸಲ್ಸ್ಗೆ ಬೇಕಾದ ಕ್ಯಾಲರಿ ಸರ್ಪ್ಲಸ್ ಕೊಟ್ಟು ಆರೋಗ್ಯಕರವಾಗಿ ದಪ್ಪ ಆಗೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ಹಾರ್ಟ್ ವಿಷಯಕ್ಕೆ ಬಂದ್ರೆ ಇದರಲ್ಲಿರೋ ಪೊಟ್ಯಾಷಿಯಂ ಒಂದು ಪವರ್ಫುಲ್ ಗಾರ್ಡ್. ನಮ್ಮ ರಕ್ತದಲ್ಲಿರೋ ಎಕ್ಸ್ಟ್ರಾ ಸೋಡಿಯಂ ಅಂದ್ರೆ ಉಪ್ಪಿನಂಶನ ಮೂತ್ರದ ಮೂಲಕ ಫ್ಲಶ್ ಔಟ್ ಮಾಡುತ್ತೆ. ಜೊತೆಗೆ ರಕ್ತನಾಳಗಳನ್ನ ರಿಲ್ಯಾಕ್ಸ್ ಮಾಡಿ ಬೇಬಿ ನಾರ್ಮಲ್ ಆಗೋ ಹಾಗೆ ಮಾಡುತ್ತೆ. ಇದರಿಂದ ಸ್ಟ್ರೋಕ್ ಬರೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಜೀರ್ಣಕ್ರಿಯೆಗೆ ಇದೊಂದು ಬೆಸ್ಟ್ ಫುಡ್. ಇದರಲ್ಲಿರೋ ಪೆಕ್ಟಿನ್ ಅನ್ನೋ ಫೈಬರ್ ಕರುಳಿನ ಚಲನೆನ ಸ್ಮೂತ್ ಮಾಡಿ ಮಲಬದ್ಧತೆನ ದೂರ ಮಾಡುತ್ತೆ. ಜೊತೆಗೆ ಇದರಲ್ಲಿರೋ ರೆಸಿಸ್ಟೆಂಟ್ ಸ್ಟಾರ್ಚ್ ನಮ್ಮ ಕರುಳಲ್ಲಿರೋ ಗುಡ್ ಬ್ಯಾಕ್ಟೀರಿಯಾಗಳಿಗೆ ಊಟ ಆಗುತ್ತೆ. ಆ ಬ್ಯಾಕ್ಟೀರಿಯಾ ಇದನ್ನ ತಿಂದಾಗ ಬ್ಯುಟಿರೇಟ್ ಅನ್ನೋ ಆಸಿಡ್ ರಿಲೀಸ್ ಆಗಿ ಕರುಳಿನ ಊತ ಕಮ್ಮಿ ಮಾಡುತ್ತೆ. ವಯಸ್ಸಾದಂತೆ ಮೂಳೆ ಸವೆತ ಶುರುವಾಗುತ್ತೆ. ನಾವೇನ್ ಕ್ಯಾಲ್ಸಿಯಂ ತಿಂತೀವಿ ಅದು ಯೂರಿನ್ ಮೂಲಕ ವೇಸ್ಟ್ ಆಗೋದನ್ನ ಇದರಲ್ಲಿರೋ ಪೊಟ್ಯಾಷಿಯಂ ತಡೆಯುತ್ತೆ. ಹಾಗೆ ಬಾಳೆಹಣ್ಣಲ್ಲಿರೋ ವಿಟಮಿನ್ B6 ಸೆರೋಟೋನಿನ್ ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರ್ ಉತ್ಪಾದನೆಗೆ ಹೆಲ್ಪ್ ಮಾಡುತ್ತೆ. ಇದು ನಿಮ್ಮ ನರಗಳನ್ನ ಶಾಂತಗೊಳಿಸಿ ಅಸಿಡಿಟಿ ಮತ್ತು ಆತಂಕನ ದೂರ ಮಾಡುತ್ತೆ. ಮಧುಮೇಹಿಗಳು ಬಾಳೆಹಣ್ಣು ತಿಂದ್ರೆ ಶುಗರ್ ಜಾಸ್ತಿ ಆಗತ್ತಾ? ಪೂರ್ತಿ ಹಣ್ಣಾಗಿರೋದನ್ನ ತಿಂದ್ರೆ ಆಗತ್ತೆ. ಆದ್ರೆ ಸ್ವಲ್ಪ ಹಸಿರು ಇರೋ ಹಣ್ಣು ತಿಂದ್ರೆ ಸಡನ್ ಶುಗರ್ ಜಾಸ್ತಿ ಆಗಲ್ಲ ಅಂತ ತಜ್ಞರು ಹೇಳ್ತಾರೆ. ಯಾಕಂದ್ರೆ ಹಸಿರು ಹಣ್ಣಲ್ಲಿರೋ ರೆಸಿಸ್ಟೆನ್ಸ್ ಸ್ಟಾರ್ಚ್ ಸಣ್ಣ ಕರುಳಲ್ಲಿ ಬೇಗ ಜೀರ್ಣ ಆಗಲ್ಲ. ಹಾಗಾಗಿ ರಕ್ತದಲ್ಲಿ ಶುಗರ್ ಲೆವೆಲ್ ದಿಢೀರಂತ ಶೂಟಪ್ ಆಗಲ್ಲ. ಆದ್ರೆ ಇಲ್ಲೊಂದು ವಿಚಾರ ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅನ್ನೋದು ಇಲ್ಲಿ ಮುಖ್ಯವಾಗತ್ತೆ. ಸೊ ನೀವು ನಿಮ್ಮ ವೈದ್ಯರನ್ನ ಕೇಳ್ಕೊಳ್ಳಿ. ಇನ್ನು ಬಾಳೆಹಣ್ಣು ನಿಮ್ಮ ಕಿಡ್ನಿ ಆರೋಗ್ಯ ಕಾಪಾಡೋಕು ಹೆಲ್ಪ್ ಮಾಡುತ್ತೆ. ಕಿಡ್ನಿಯಲ್ಲಿ ಕ್ಯಾಲ್ಸಿಯಂ ಕ್ರಿಸ್ಟಲ್ಸ್ ಅಂದ್ರೆ ಕಲ್ಲು ನಿರ್ಮಾಣ ಆಗೋದನ್ನ ಬಾಳೆಹಣ್ಣಲ್ಲಿರೋ ಪೊಟ್ಯಾಸಿಯಂ ತಡೆಯುತ್ತೆ. ಆದ್ರೆ ಆಲ್ರೆಡಿ ನಿಮ್ಮ ಕಿಡ್ನಿ ಡ್ಯಾಮೇಜ್ ಆಗಿದ್ರೆ, ಡಯಾಲಿಸಿಸ್ ಮಾಡಿಸ್ಕೊಳ್ತಿದ್ರೆ ನಿಮ್ಮ ಕಿಡ್ನಿ ಪೊಟ್ಯಾಸಿಯಂ ಫಿಲ್ಟರ್ ಮಾಡೋ ಕೆಪಾಸಿಟಿ ಕಡಿಮೆ ಆಗಿರುತ್ತೆ. ಇಂಥ ಟೈಮಲ್ಲಿ ವೈದ್ಯರನ್ನ ಕೇಳದೆ ಯಾವುದೇ ಕಾರಣಕ್ಕೂ ಬಾಳೆಹಣ್ಣು ತಿನ್ನೋಕೆ ಹೋಗ್ಬೇಡಿ. ನಿಮ್ಮ ತ್ವಚೆ ಗ್ಲೋ ಆಗ್ಬೇಕು ಅಂದ್ರೆ ಇದರಲ್ಲಿರೋ ಮ್ಯಾಂಗ್ನೀಸ್ ಅಂಶ ಬೇಕೇ ಬೇಕು. ಇದು ನಮ್ಮ ದೇಹದಲ್ಲಿ ಕಾಲೋಜನ್ ಉತ್ಪಾದನೆಗೆ ಹೆಲ್ಪ್ ಮಾಡುತ್ತೆ. ಈ ಕಾಲೋಜನ್ ನಿಮ್ಮ ಚರ್ಮ ಸುಕ್ಕುಗಟ್ಟದಂತೆ ಟೈಟ್ ಆಗಿ ಇಡುತ್ತೆ. ಹೆವಿ ಎಕ್ಸರ್ಸೈಸ್ ಮಾಡಿದಾಗ ಬೆವರಿನ ಮೂಲಕ ಎಲೆಕ್ಟ್ರೋಲೈಟ್ಸ್ ಲಾಸ್ ಆಗಿ ಕಾಲು ಸೆಳೆಯುತ್ತೆ. ಬಾಳೆಹಣ್ಣಲ್ಲಿರೋ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಆ ಮಸಲ್ಸ್ ಕಾಂಟ್ರಾಕ್ಷನ್ ಅನ್ನ ಕಂಟ್ರೋಲ್ ಮಾಡಿ ಸೆಳೆತ ನಿಲ್ಲಿಸುತ್ತೆ. ಕೊನೆಯದಾಗಿ ಇದರಲ್ಲಿರೋ ವಿಟಮಿನ್ ಸಿ ಮತ್ತು B6 ರಕ್ತದಲ್ಲಿ ಬಿಳಿ ರಕ್ತ ಕಣಗಳನ್ನ ಆಕ್ಟಿವ್ ಮಾಡುತ್ತೆ. ಇದು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ನಮ್ಮ ಓವರ್ ಆಲ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಅದೇ ಆದ್ರೆ ಅಮೃತನೂ ವಿಷ. ದಿನಕ್ಕೆ ಎಷ್ಟು ತಿಂದ್ರೆ ಸೇಫ್? ಸ್ನೇಹಿತರೆ, ಬಾಳೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಂತ ದಿನಪೂರ್ತಿ ಅದನ್ನೇ ತಿಂತೀನಿ ಅಂತ ಹೋದ್ರೆ ಆರೋಗ್ಯದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಎಷ್ಟು ತಿನ್ಬೇಕು? ಮೀಡಿಯಂ ಸೈಜ್ ಅಂದ್ರೆ 115ರಿಂದ 120 ಗ್ರಾಂ ಬಾಳೆಹಣ್ಣಾದ್ರೆ ದಿನಕ್ಕೆ 1ರಿಂದ 2 ತಿನ್ಬಹುದು. ತುಂಬಾ ದೊಡ್ಡ ಹಣ್ಣಾದ್ರೆ ದಿನಕ್ಕೆ 1 ಸಾಕಾಗತ್ತೆ. ಇನ್ನು ಏಲಕ್ಕಿ ಬಾಳೆ ರೀತಿ ಚಿಕ್ಕ ಹಣ್ಣಾದ್ರೆ ಇದನ್ನ 2ರಿಂದ 3ವರೆಗೂ ತಿನ್ಬಹುದು. ಬಾಳೆಹಣ್ಣನ್ನ ಇಂಥದೇ ಟೈಮ್ಗೆ ತಿನ್ಬೇಕು ಅಂತೇನಿಲ್ಲ. ಆದ್ರೆ ನೀವು ಯಾವಾಗ ತಿಂತೀರಾ ಅನ್ನೋದ್ರ ಮೇಲೆ ಬೇರೆ ಬೇರೆ ಲಾಭ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ವರ್ಕೌಟ್ಗೆ ಮುಂಚೆ ತಿಂದ್ರೆ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ಅದೇ ವ್ಯಾಯಾಮದ ನಂತರ ತಿಂದ್ರೆ ಮಸಲ್ ರಿಕವರಿಗೆ ಸಹಾಯ ಮಾಡುತ್ತೆ. ಅದೇ ಬೆಳಗಿನ ತಿಂಡಿ ಓಟ್ಸ್, ನಟ್ಸ್ ಅಥವಾ ಮೊಟ್ಟೆಯಂತಹ ಪ್ರೋಟೀನ್ ಇರೋ ಆಹಾರದ ಜೊತೆ ತಿಂದ್ರೆ ದಿನವಿಡೀ ಎನರ್ಜೆಟಿಕ್ ಆಗಿ ಇರ್ಬೋದು. ಇನ್ನು ನಿಮಗೆ ನಿದ್ದೆ ಸರಿಯಾಗಿ ಬರಲ್ಲ ಅಂದ್ರೆ ಮಲಗೋ 1 ಗಂಟೆ ಮುಂಚೆ 1 ಬಾಳೆಹಣ್ಣು ತಿಂದ್ರೆ ಅದರಲ್ಲಿರೋ ಮೆಗ್ನೀಸಿಯಂ ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡಿ ಒಳ್ಳೆ ನಿದ್ದೆ ಬರೋಕೆ ಹೆಲ್ಪ್ ಮಾಡುತ್ತೆ. ಜಾಸ್ತಿ ತಿಂದ್ರೆ ಏನಾಗುತ್ತೆ? ಇದರಲ್ಲಿರೋ ನ್ಯಾಚುರಲ್ ಶುಗರ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಕಾರಣದಿಂದ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ತಪ್ಪೋ ಅಪಾಯ ಇರುತ್ತೆ. ಜೊತೆಗೆ ಇದರಲ್ಲಿರೋ ಹೈ ಪೊಟ್ಯಾಷಿಯಂ ನಿಮ್ಮ ಕಿಡ್ನಿ ಮೇಲೆ ಎಕ್ಸ್ಟ್ರಾ ಪ್ರೆಷರ್ನ ಹಾಕುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ಪುಟ್ಟ ಬಾಳೆಹಣ್ಣಲ್ಲಿ ಅಡಗಿರೋ ಶಕ್ತಿನ ಪರಿಚಯ ಮಾಡ್ಕೊಳ್ಳೋ ಪ್ರಯತ್ನ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.